ಸರ್ ಕಾಣುತ್ತೆ ಸರ್. ಓಕೆ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರು. ಏನು ಮೊಬೈಲು ಕಿರಣ್ ಕಿರಣ ಮೊಬೈಲು ನಿನ್ನೆ ನಾನು ಕೆಂಪೇಗೌಡ ಹೋಗಿದ್ದೆ. ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವ್ರು ಬಂದಿದ್ದರು. ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಭೇಟಿ ಮಾಡಿದ್ದೆ. ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತೀನಿ, ನಾನು ಬಂದು ಟೈಮ್ ಕೊಡ್ತೀನಿ, ಭೇಟಿ ಮಾಡಿದ್ದೀನಿ ಹೇಳಿದ್ದೀನಿ. ಸೊ ಇವತ್ತು ಟೈಮ್ ಕೊಟ್ಟಿದ್ದೆ. ಒಬ್ಬ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಹಿಂದೆ ಸೀಟ್ ಕೊಟ್ಟಿದ್ದೆ. ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು. ಈಗೇನೋ ಮಗುನ ಬಿಡಿಸ್ಬಿಟ್ಟು ಬೇರೆ ಸ್ಕೂಲ್ ಸೇರಿಸಿದಾರಂತೆ. ಈಗ ವಾಪಸ್ ತಿರ್ಗ ನಮ್ಮ ಸ್ಕೂಲನ್ನ ಸೇರಿಸ್ಬೋದು. ಇನ್ನು 14-15 ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೇಕು. ನಮ್ಮಲ್ಲಿ ಸೀಟನ್ನು ಕೇಳಕ್ಕೆ ಹೇಳಿದ್ದಾರೆ, ನಮ್ಮ ಪ್ರಿನ್ಸಿಪಲ್ ಗೊತ್ತಿಲ್ಲ. ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೋದು. ರಿಕ್ವೆಸ್ಟ್ ಮಾಡ್ತಾರೆ. ನಾನು ಪ್ರಿನ್ಸಿಪಲ್ಗೆ ಹೇಳ್ತೀನಿ, ಯಾಕೆಂದರೆ ಅಲ್ಲೇನೋ ಫಾರ್ಮಾಲಿಟಿ ಇದೆ. ಅದಕ್ಕೆ ಹೋಗಿ ಪ್ರಿನ್ಸಿಪಲ್ ಹೇಳ್ತೀನಿ, ಭೇಟಿ ಮಾಡಿ. ನಾನು ಸ್ಕೂಲ್ ಹೋಗ್ತಾ ಇಲ್ಲ, ನಾನು ಲೈಫಿಲ್ಲ. ನಾನು ಗೊತ್ತಿಲ್ಲ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ. ಸೊ ಪ್ರಿನ್ಸಿಪಲ್ಗೆ ಭೇಟಿ ಮಾಡೋಕ್ಕೆ ಹೇಳಿದ್ದೀನಿ. ನಾನು ಈಗ ಎಕ್ಸಾಮ್ ಬರೀಬೇಕು ಮತ್ತು ಯಾಕೆಂದರೆ 14-15 ವರ್ಷ ಅಂತ ಭಾಳ ಸೆನ್ಸಿಟಿವ್ ಏಜ್ ನೋಡೇ ಮಾಡಬೇಕು. ಸರ್ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ವಾ ಸರ್? ನಟ ದರ್ಶನ್ ನಿನ್ನೆ ಹೇಳ್ತೀರಾ, ನೀವು ರಾಮನಗರದಲ್ಲಿ ಹೇಳ್ತೀರಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅಂತ. ಈಗ ಕೇಸ್ ವಿಚಾರ ಯಾವುದು ಚರ್ಚೆ ಆಗಿಲ್ಲ? ಅವರು ನನಗೆ ಕೇಸ್ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಅವರು ನನ್ನ ಹತ್ರ ಕೇಸ್ ಬಗ್ಗೆ ಮಾತಾಡಿಲ್ಲ. ನಾನು ಆ ಕೇಸ್ ಬಗ್ಗೆ ಮಾತಾಡೋದು ನಮ್ಮ ಒಂದು ಹೆಣ್ಮಗಳು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನಾದರೂ ಕೇಳಿದ್ರೆ ಖಂಡಿತ ನಾವು ನಮ್ಮ ಕೇಳಿ ಏನಾಗ್ತದೆ ಹೇಳ್ಬೋದಾಗಿದೆ. ನಾನು ಅವ್ರಿಗೂ ಹೇಳಿದ್ದೀನಿ, ನನಗೇನು ಇದು ಸಂಬಂಧ. ಯಾಕೆಂದರೆ ನಾವು ಪೊಲೀಸು ಯಾವುದೇ ಇನ್ವೆಸ್ಟಿಗೇಷನ್ ನಾವು ಇಂಟರ್ಫಿಯರ್ ಆಗಲ್ಲ. ಪೊಲೀಸು ಈಗಾಗಲೇ ಮ್ಯಾಟ್ರ್ ಕೋರ್ಟಲ್ಲಿದೆ, ಜುಡಿಷಿಯಲ್ ಕಸ್ಟಡಿಯಿಂದ ಕೋರ್ಟಲ್ಲಿ. ನಾವು ಯಾವುದೋ ಪೊಲೀಸ್ ವಿಚಾರದಲ್ಲಿ ಹೋಗಬಾರ್ದು, ಆದರೂ ಒಳ್ಳೆಯದು ಇಲ್ಲ. ಬಟ್ ಅವ್ರಿಗೆ ಯಾರು ತಪ್ಪಿಸಿದ ಯಾರಿಗಾದ್ರು ಸಮಸ್ಯೆ ಇದ್ದಂದರೆ ಯಾರಿಗಾದ್ರು ಮೊದಲಾಗಿರ್ತದೆ, ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕು. ಈಗೇನೆ ಹುಡುಗಗಳನ್ನ ಗಲಾಟೆ ಮಾಡ್ಬೋದು, ಟೈಮ್ ಕೊಡ್ತಾರ ಟೈಮ್ ಕೊಡ್ತಾ ಇಲ್ಲ ಮರದಲ್ಲಿ ನನಗೆ ಭಾಷಣ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಆಯಿತು ತಲೆನೋ ಸ್ವಲ್ಪ ಎಲ್ಲ ನ್ಯಾಯ ಕೊಡ್ಸೋಣ ಅಂತ ಹೇಳಿ ಅವ್ರಿಗೆ ಸಮಾಧಾನ ಇದೆ. ಭೇಟಿ ಮಾಡ್ತೀನಿ ನಡೀಲಿ ಅಂತ 15 ನಿಮಿಷ ಕೂಗ್ತಿದ್ರು ಅವರು. ಹುಡುಗರು ಏನು ಮಾಡ್ತೀರಿ, ನಮ್ಮ ಕ್ಷೇತ್ರದ ಹುಡುಗರು ಅಭಿಮಾನಿಗಳನ್ನು ಕಾಣ್ತಿದ್ದಾರೆ. ನನಗೆ ಗೊತ್ತಿಲ್ಲ ನಾನು ಯಾವ ಬಾಸ್ ಅಂತ ನಾನೇ ನೋಡ್ತಾ ಇದ್ದೀನಿ. ಬಾಸ್ ನಮ್ಮಲ್ಲಿ ಕೇಳಿದ್ರೆ ಬಾಸ್ ಅಂತ ನೋಡಿದ್ರೆ ಇವತ್ತು ಫೋಟೋ ಹೇಳ್ತೀನಿ. ಇರಲಿ ಪಾಪ, ನಮಗೆ ಏನೇ ಸಮಸ್ಯೆ ಇದೆಯೋ ಅದು ನನಗೆ ಬೇರಕ್ಕೆ ಇಷ್ಟ ಇಲ್ಲ. ನಾನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ನಾನು ಪೊಲೀಸ್ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗಕ್ಕೆ ನಾನು ತಯಾರಿಲ್ಲ. ಪಾಪ ಮಗುಗೆ ಏನಾದರೂ ನನಗೆ ಸಹಾಯ ಮಾಡೋಕ್ಕಾಗುತ್ತೆ ನಮ್ಮ ಪ್ರಿನ್ಸಿಪಲ್ಗೆ ಹೇಳ್ತೀನಿ. ಹೋಗಿ ಅವರು ತಾಯಿ ಮಗ ಇಬ್ಬರು. ಸರ್, ಅನ್ಯಾಯ ಆಗಿದ್ರೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಿಮಗೇನಾದರೂ ಈ ಪ್ರಕರಣದಲ್ಲಿ ದರ್ಶನ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಬಂದಿದೆಯಾ? ನಮ್ಮ ಮಾಧ್ಯಮದಲ್ಲಿ ಏನೇನೋ ಬರ್ತಾ ಇದೆ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನನಗೆಲ್ಲ ನೋಡೋಕ್ಕೆಲ್ಲ ಟೈಮ್ ಇಲ್ಲ. ಅದು ನಾನು ಟ್ರೆಡ್ಮಿಲ್ ಮಾಡೋದು ದಯವಿಟ್ಟು ನಾನು ನೋಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ. ಇದು ಸ್ಕ್ರೋಲಿಂಗಲ್ಲಿ ಒಂದು ಬರ್ತಾ ಇರ್ತದೆ, ಒಂದೊಂದು ಟಿ ವಿಯಲ್ಲಿ ಒಂದೊಂದು ಥರ ಹೇಳ್ತಾ ಇರ್ತದೆ. ಅದು ಆ ಆಧಾರದ ಮೇಲೆಲ್ಲ ನಾವು ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಸೊ ನಾನು ಹೋಮ್ ಮಿನಿಸ್ಟ್ರು ಅಲ್ಲ, ಯಾರಿಗೂ ಮಿನಿಸ್ಟ್ರು ಅಲ್ಲ. ನನ್ನ ವ್ಯಾಪ್ತಿಯಲ್ಲಿ ಏನಾದರೂ ಏನು ಐ ಡೋಂಟ್ ವಾಂಟ್ ಟು ಇಂಟರ್ವ್ಯೂನ್. ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? ನೆರವು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್. ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋದನ್ನ ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ? ಹೆಂಗೆ ಇನ್ ಪಬ್ಲಿಕ್ ಲೈಫ್
ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ. ನಮ್ಮ ಸ್ಕೂಲ್ ಮನೆಯಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.